ನಮಸ್ಕಾರ. ಇವತ್ತು ರಾಜನಹಳ್ಳಿ ವಿಲೇಜ್ ಆಲೂರು PS ಜ್ಯೂರಿಸ್ಡಿಕ್ಷನ್ ಅಲ್ಲಿ ನಮಗೆ ಒಂದು ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ. 58 ವರ್ಷ, KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ. ತನಿಖಾ ನಡೀತಾ ಇದೆ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಏನು ಆ್ಯಂಟಿ ಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮಿಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಸುತ್ತಮುತ್ತ ಫೈರ್ ಆಗಿದೆ. ಹೌದು, ಅದಕ್ಕೆ ಸೋಕು ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಟೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು. ಅದು ಎಲ್ಲ ಇನ್ನೂ ನಮಗೆ ತನಿಖಾ ಮಾಡಬೇಕು. ಯಾವತ್ತಾಗಿರ್ಬೋದು ಅದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರೂ. ಇವತ್ತೇ ಇನ್ಸಿಡೆಂಟ್ ಆಗಿದೆ. ಏನು ಮುಂದಿನ ಇನ್ವೆಸ್ಟಿಗೇಷನ್ ಹೇಳ್ತದೆ. ಇದೇ ಸ್ಪಾಟ್ ಅಲ್ವಾ? ಇದಿದೆ ಸ್ಪಾಟ್ ಇದೆಯಾ? ಅದೇ ಜಾಗ ಸರಿ, ಕಲ್ಲಿದೆ. ಅಲ್ಲೇ ಮಾರ್ಕ್ ಮಾಡಿಲ್ವಾ ಸಾಹೇಬ್ರು? ಪೂರ ಜಾಗ ಅವ್ರದ್ದೇನಾ?
ಅದು ಹೆಂಗಾದ್ರೂ ಇರಲಿ, ಅದನ್ನ ಹೇಳ್ತಿರೋದು, ಕರೆದು ಒಂದ್ಸತಿ ಮಾತಾಡ್ಬೇಕು. ಮುಂದೆ ಬರ್ರಿ ಮುಟ್ಟೋಣ ಬೈಕಲ್ಲ ತೆಗಿರಿ ಬೈಕ್ ಜೀವನ ಏನಾಗಿದೆ ಸರ್? ಒಂದ್ ನಿಮಿಷ. ಆಲೂರು ತಾಲೂಕು ರಾಜನಹಳ್ಳಿ ಗ್ರಾಮದ ವೀರಪ್ಪನವರ ಈ ಒಂದು ಆಘಾತಕಾರಿ ಬೆಳವಣಿಗೆಯನ್ನು ನೋಡಿದ್ರೆ, ಅವರ ಸಾವನ್ನು ನೋಡಿದ್ರೆ, ಕಿಡಿಗೇಡಿಗಳು ದುಷ್ಕೃತ್ಯ ಎಸಗಿ ಅವ್ರನ್ನ ಸುಟ್ಟಾಕಿರ್ತಕ್ಕಂಥ ನೋಡಿದ್ರೆ, ಉದ್ದೇಶಪೂರ್ವಕವಾಗಿ ದ್ವೇಷ ಇಟ್ಕೊಂಡು ಈ ಒಂದು ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಕಳೆದ 12 ವರ್ಷಗಳಿಂದ ಇದರ ಬಗ್ಗೆ ಒಂದಷ್ಟು ನನಗೆ ಮಾಹಿತಿ ಗೊತ್ತು. ಯಾಕೆಂತಂದ್ರೆ ಈ ಸಮಸ್ಯೆನ ನಾನು ಕೂಡ ಆಗ ಹ್ಯಾಂಡಲ್ ಮಾಡಿದ್ದೆ. ಆಗ ರವಿಚಂದ್ರಣ್ಣ ಸಾಹೇಬರು SP ಇದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಇದೇ ಗ್ರಾಮದ ತಿಮ್ಮೇಗೌಡರು, ಶೋಭಾ ಅಂತಕ್ಕಂಥವ್ರು ಕೆಲವರು ಇಲ್ಲಿ ಬಂಡೆನ ಬ್ಲಾಸ್ಟ್ ಮಾಡಿಸ್ಲಿಕ್ಕೆ ಅಂತ ಬಂದು, ಆಗ ಕೆಲವರೆಲ್ಲ ಕರ್ಕೊಬಂದು ಬ್ಲಾಸ್ಟ್ ಮಾಡೋ ಸಂದರ್ಭದಲ್ಲಿ ಮೆಗ್ಗರ್ ಬ್ಲಾಸ್ಟ್ನ ಯೂಸ್ ಮಾಡಿ ಬಂಡೆನ ಬ್ಲಾಸ್ಟ್ ಮಾಡೋ ಸಂದರ್ಭದಲ್ಲಿ ನಾವೇ ಚನ್ನಣ್ಣ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ 11 ಜನನ ಅರೆಸ್ಟ್ ಮಾಡಿಸಿದ್ವಿ. ತದನಂತರ ಆ ಸಮಸ್ಯೆ ಈ ಗ್ರಾಮದ ತಿಮ್ಮೇಗೌಡರು, ಶೋಭಾ ಮತ್ತೆ ನಂಜಯ್ಯ ಮತ್ತೆ ವೀರಪ್ಪನವ್ರ ನಡುವೆ ಇತ್ತು. ತದನಂತರ ಅಣ್ಣತಮ್ಮಂದಿರ ನಡುವೆ ವ್ಯಾಜ್ಯ ಬಂದಿದ್ದು 2017ರಲ್ಲಿ ಅಂತ ಕಾಣಿಸುತ್ತೆ. 2017ರ ನಡುವೆ ನಮಗೂ ಆಸ್ತಿ ಬರ್ಬೇಕಂತಕ್ಕಂಥದ್ದನ್ನ ಏನು ಇವರ ವಿರುದ್ಧ ಇರ್ತಕ್ಕಂಥವ್ರು ಹಾಕೊಂಡಿದ್ರು. ಆದರೆ ಅದು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಯಾರು ಕೂಡ ಇದ್ರ ನಡುವೆ ಭಾಗಿಯಾಗಿಲ್ಲ. ಕೋರ್ಟ್ ಕಲಾಪಗಳು ನಡೆಸ್ತಾ ಇದ್ರು. ಆದರೆ ವಿಚಾರಗಳು ಒಂದಷ್ಟು ವಿನಿಮಯ ಆಗ್ತಾ ಇತ್ತು, ಹಿಂಗೆ ಅಣ್ಣತಮ್ಮಂದಿರ ನಡುವೆ ಆಗ್ತಾ ಇದೆ ಅಂತ. ಆದರೆ ಈ ಮಟ್ಟಕ್ಕೆ ದೌರ್ಜನ್ಯ ದುಷ್ಕೃತ್ಯ ಎಸಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಿನ್ನೆ ಅವರು ಕೋರ್ಟ್ನ ಕಲಾಪವನ್ನ ಮುಗಿಸ್ಕೊಂಡು ಈ ಗ್ರಾಮಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಣ್ಣ ನಂಜಯ್ ಕೂಡ ಫೋನ್ ಮಾಡಿದ್ದಾರೆ, ಈ ಥರ ಆಗಿದೆ, ಅವರು ಬಂದರು ಅಂತ. ಬಟ್ ಯಾರು ಬಂದರು ಅಂತ ಹೇಳಿದ್ರು ಅಂತ ನನಗೆ ನಂಜಯ್ಯನವ್ರು ಹೇಳಿಲ್ಲ. ಅವರು ಬಂದರು ಅಂತ ಹೇಳಿದ್ರಂತೆ. ಸರಿ ಆಯಿತು, ನೀನು ಮನೆಗೆ ಹೋಗುವಂತ ಅವ್ರು ನಂಜಯ್ಯನವ್ರು ಹೇಳಿದ್ರಂತೆ. ತದನಂತರ ಮತ್ತೆ ಊಟ ತರೋಣ ಅಂತ ಫೋನ್ ಮಾಡಿದರೆ ಮತ್ತೆ ಅವ್ರದ್ದು ಫೋನ್ ಇಲ್ಲ. ಕೊನೆಗೆ ಒಂದು 6 ಗಂಟೆ 6:30 ಹಂಗೆ ಅವ್ರ ಹೆಂಡತಿ ಶುಭ ಅವರು ಫೋನ್ ಮಾಡಿದ್ದಾರೆ, ಫೋನ್ ತೆಗಿತಲ್ಲ ಜಮೀನ್ ಹತ್ರ ಹೋಗಿ ನೋಡಿ ಅಂತ. ಬಂದಾಗ ಏನೋ ಇಲ್ಲೆಲ್ಲ ಬೆಂಕಿ ಬಿದ್ದಿತ್ತಂತೆ. ತದನಂತರ ನೋಡಿ ಇವ್ರು ಎದ್ಕೊಂಡು ವಾಪಸ್ ಹೋಗಿದ್ದಾರೆ. ಕೊನೆಗೆ ಎಲ್ಲ ವಿಷಯ ಸ್ಪ್ರೆಡ್ ಆಗಿ ನೋಡಿದಾಗ ಇವ್ರದ್ದು ಸಂಪೂರ್ಣವಾಗಿ 90% ದೇಹ ಕರ್ಕಲಾಗಿ ಹೋಗಿದೆ, ತಲೆಬುರುಡೆ ಮತ್ತು ಕಾಲು ಮಾತ್ರ ಉಳ್ಕೊಂಡಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಗಿದೆ. ನಾನು ನಿಮ್ಮ ಮುಖೇನ ಆಗ್ರಹ ಮಾಡೋದೇನು ಅಂತಂದ್ರೆ, ಒಬ್ಬ ಸಮಾಜಮುಖಿ ಚಿಂತನೆ ಇರ್ತಕ್ಕಂಥ ಮತ್ತೆ ಹಲವು ಸಂಘ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾಜನಹಳ್ಳಿ ವೀರಪ್ಪನವರ ಸಾವು ಇದೆಯಲ್ಲ, ಅದನ್ನ ನಮಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ದ್ವೇಷ ಅಸೂಯೆನ ಇಟ್ಕೊಂಡಿರ್ತಕ್ಕ ಈ ಕೃತ್ಯನ ಎಸಗಬಾರ್ದಾಗಿತ್ತು. ಯಾರೇ ಇರಲಿ, ಇದರ ಹಿಂದೆ ಒಬ್ಬ ಪ್ರವೀಣ ಅಂತಕ್ಕಂಥದ್ದು ಕೂಡ ಕುಮ್ಮಕ್ಕಿದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ. ಯಾಕೆಂತಂದ್ರೆ ಹಿಂದೆ ಇಲ್ಲೆಲ್ಲ ವಿಡಿಯೋ ಮಾಡಿ ಅವನು ವಿಡಿಯೋ ಶೇರ್ ಮಾಡಿದ್ದ, ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿದ್ದ, ಅವನದು ಕೂಡ ಕುಮ್ಮಕ್ಕಿರ್ಬೋದು. ದಯಮಾಡಿ ನಾನು ಸರ್ಕಾರದಲ್ಲಿ ಮತ್ತು ಪೊಲೀಸ್ ಜಿಲ್ಲಾಡಳಿತದಲ್ಲಿ ನಾನು ಮನವಿ ಮಾಡ್ತೇನೆ, ಇಂಥ ಕೃತ್ಯಗಳು ಎಸಗಾಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ
ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿದ್ರು ಕೂಡ ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು, ಕಾನೂನು ವ್ಯಾಪ್ತಿನಲ್ಲಿ ಸೂಕ್ತವಾದ ಕ್ರಮ ಆಗಬೇಕು. ಮತ್ತೆ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ನ ಸಲ್ಲಿಸ್ಬೇಕಾದ್ರೆ ಸಮಗ್ರವಾದ ಚಾರ್ಜ್ ಶೀಟ್ನ ಸಲ್ಲಿಸಿ ಆರೋಪಿಗಳಿಗೆ ಶಿಕ್ಷೆ ಅಂಕೆ ಮಾಡ್ಬೇಕಂತ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಸರ್ ಕೋರ್ಟ್ ಇತ್ತು, ಕೋರ್ಟ್ಗೆ ಹೋಗಿ ವಿಚಾರಣೆ ಆಗಿತ್ತು. ವಿಚಾರಣೆ ಆದಮೇಲೆ ಅವರು ಹಿಂದ್ಗುಟ್ಟೆ ಬಂದವ್ರೆ. ಯಾರು? ಮಲ್ಲಮ್ಮ, ಮಾದೇವನ ಮಕ್ಕಳು ಹರೀಶ, ಪ್ರಕಾಶ, ಆಮೇಲೆ ಮಲ್ಲಮ್ಮನ ಮಗ ಮಾದೇವ, ಡ್ರೈವರು, ಇವರೆಲ್ಲ ಬಂದವ್ರೆ. ಬಂದರು ಅಂತ ಅಂದ, ಹಿಂದ್ಗುಟ್ಟೆ ಇವನು ಬಂದವನೆ. ಬಂದರು ಅಂದಾಗ ಬರಲನಪ್ಪ ನಾನು ಅಂದೆ, ಬೇಡ ಅಂದ. ಕೋರ್ಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ ಕೋರ್ಟು ಅವರಂತೆ ಆಗತ್ತೆ ಅಂತ ಹೇಳ್ಬಿಟ್ಟು, ಈರಪ್ಪನಂತೆ ಆಗತ್ತೆ ಅಂತೇಳಿ ಈ ಥರ ಅನಾಹುತ ಮಾಡಿ ಹಾಕ್ಯಾರ. ಈರಪ್ಪನವರಿಗೆ ಜಮೀನು ಎಲ್ಲಿಂದ ಬಂದಿದ್ದು? ಜಮೀನು ಇದು ಹೆಂಗೆ ಅಂದರೆ ಬಾಗ್ಲೈನವರು ದಾನ ಪತ್ರ ಮಾಡಿದ್ದ, ಅವ್ರಿಗೆಲ್ಲ ಸ್ಥಿತಿಗತಿ ಮಾಡಿರು. ಆಮೇಲೆ ಎಲ್ಲರೂ ಸಾವಿಗಿದ್ದಾಗ ಜೀವಮಾನಾಗಿದ್ದಾಗಲೂ ನೋಡ್ಕೊತದ್ದವ್ರು ಇವರೇ ಈರಪ್ಪನೇ, ಬಾಗ್ಲಯ್ಯರ್ನ. ಆದ್ದರಿಂದ ಇವರು ದಾನ ಪತ್ರ ಬರೆದು ಒಂದು 35 ವರ್ಷ ಆಯಿತು. ಬಾಗ್ಲೈನವ್ರಿಗೆ ಮಕ್ಕಳಿರ್ಲಿಲ್ವಾ? ಬಾಗ್ಲೈನರಿಗೆ ಒಬ್ಬ ಮಗ ಆಗಲೇ ದೇಶಾಂತರ ಎಲ್ಲಿ ಹೋದ, ಅವ್ನು ಮಿಸ್ಸಿಂಗ್ ಆಗಿ ಹೋದ, ಅವನು. ಆಮೇಲೆ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಆದರು, ಅವ್ರು ಇಲ್ಲೇ ಇದ್ದರು. ಇಲ್ಲೇ ಇದ್ದಾಗ ಇವನು ಬಂದು ಹೋಗಿ ನೋಡ್ಕೊಳನಲ್ಲ, ಅದಕ್ಕೆ ಏನು ಮಾಡಿರು, ಹೆಣ್ಮಕ್ಳೆಲ್ಲ ಮದುವೆ ಮಾಡಿ ಆಗಿತ್ತು, ಅದಕ್ಕೆ ಇವರಿಗೆ ದಾನ ಪತ್ರ ಮಾಡಿರು. ಆಮೇಲೆ ಹೇಳ್ಕೊಟ್ಟು ಯಾರು ಇವರು ಕೋರ್ಟ್ಗೆ ಹಾಕಿರು. ಮಲ್ಲಮ್ಮ, ಮಾದೇವಮ್ಮ ಇವ್ರು ಹಾಕಿರು. 2 ಎಕರೆ ಕೊಟ್ಟಿದ್ರು. ನಡೀತಾ ಇತ್ತು. ನಿನ್ನೆ ವಿಚಾರಣೆ ಆಗಿತ್ತು. ಒಂದು ವಿಚಾರಣೆ ಆಗಿ ಬಂದಾಗ ಕೋರ್ಟ್ ಇವನಂತೆ ಆಗುತ್ತೆ ಅಂತೇಳಿ ಈ ಥರ ಕೆಲಸ ಮಾಡಿ ನಿನ್ನೆ ಏನು ಮಾಡ್ಯಾರೆ, ಬಂದವ್ರೆ ಇದು ಬೆಂಕಿ ಪೆಟ್ರೋಲ್ ಏನೋ ಊದು ಸುಟ್ಟು ಕೊಲೆ ಮಾಡಿ ಮಾಡ್ಯಾರ. ಇದರಲ್ಲಿ ಚಿಂಚೇಗೌಡನ ಮಗ ಅಂತ ಪ್ರವೀಣ ಅಂತೇಳಿ ಅವಂದು ಗೌಡ್ರಂದು ಕೈವಾಡ ಇದೆ. ಹೌದು, ಅಲ್ಲಿ 162ನೇ ಸರ್ವೆ ನಂಬರಲ್ಲಿ ಒಂದ್ಸರಿ ಗಲಾಟೆಯಾಗಿ ನನಗೂ ಹೊಡೆದಿದ್ರು. ಇವನ ಮೇಲೆ ಫುಲ್ಲು ಹಗೆ ಇದ್ರು. ಆಮೇಲೆ ನನಗೂ ಹೊಡೆದು ಕೇಸ್ ಆಯಿತು ಅಲ್ಲಿ ಬೆಳ್ಳಿ ರೋಡಲ್ಲಿ. ಅವಂದು ಇದಕ್ಕೆಲ್ಲ ಇಲ್ಲಿ ಜಮೀನು ಸರ್ಕಾರದ ಜಮೀನ, ಸರ್ಕಾರಕ್ಕೆ ವಹಿಸ್ತೀನಿ ಅಂತೇಳಿ ಅವ್ನು ಈಡೇಕಾಲು ಮಾಡ್ಕೊಂಡು ಎಲ್ಲ ಪ್ರವೀಣ ನಾನು ಇದನ್ನ ಕೈಗೆ ಸುಮ್ಮನೆ ಬಟ್ಟೆ ಸುತ್ಕೊಂಡು ದೊಣ್ಣೆಲಿ ಹೊಡೆದ್ರು ಅಂತೇಳಿ ಸುಮ್ಮನೆ ಬಟ್ಟೆ ಸುತ್ಕೊಂಡು ಕೇಸ್ ಮಾಡಿಸಿ ಕೇಸ್ ಆಗತ್ತೆ ಅಂತ ಅವ್ನಿಗೆ ಅರೆಸ್ಟ್ ಆಗಿತ್ತು ಸರ್. ನನ್ನ ಕೇಸಲ್ಲಿ ಅವಂದು ಇದು ಕೈವಾಡ ಇದೆ ಪ್ರವೀಣ ನಂದು. 2 ಎಕರೆ ಜಾಗಕ್ಕೆ 2 ಎಕರೆ ಜೀವ ತೆಗೆದ್ರು. ಆಮೇಲೆ 160ರಲ್ಲಿ ಅವ್ನ ಜಮೀನಿಲ್ಲ, ಬೋಗಸ್ ರೆಕಾರ್ಡ್ ಮಾಡ್ಕೊಂಡು ಅವ್ನ ಪ್ರವೀಣ ಅನ್ನೊಂದು ಇದರಲ್ಲಿ ಕೈವಾಡ ಇದೆ. ಕೂತು ಮಾತಾಡಿ ಬಗೆಹರಿಸ್ಕೋಬೋದಾಗಿತ್ತು. ಜೀವ ತೆಗೆದು ನನ್ನ ಆನೆ ಅಂತ ಬಲ ನನಗೆ ಬರೀ ಬತ್ಲೆ ಮಾಡಿ ನಾನು ಕುಂಟುನ ಆಗಿದ್ದೀನಿ, ಅಂಗಾಲಿಕ್ ಆಗಿದ್ದೀನಿ. ಅಂಗಾಲಿಕ್ನ ಇದು ಕೈ ಬಿಟ್ಟು ನನ್ನ ತಮ್ಮ ಪರಲೋಕ ಸೇರ್ಕೊಂಡು ಮನೆಯೆಲ್ಲ ಅವನೇ ಕಟ್ಟಿರ ಸರ್. ನಮ್ಮ ತಮ್ಮನೇ ತಂಗಿ ಸೊಸಿ ಬೆಳ್ಸಕ್ಕೆ ಇಲ್ಲಿ ನೋಡ್ಕೊಳಕ್ಕೆ ಎಲ್ಲ ಮನೆ ಕಟ್ಟಿರೇನೆ ನನ್ನ ತಮ್ಮ ಈರಪ್ಪ. ಇದೆಲ್ಲ ನೋಡ್ಬಿಟ್ಟು ಹೊಟ್ಟೆವರಿ ಬಂತು, ತಂಗಿಡಿ ಬೆಳೆದಿದ್ದೇನೆ ಎಲ್ಲ ಅಂತ ಜನ ಹತ್ತಿಸ್ಕೊಟ್ಟು ಈ ತರ ಕೊಲೆ ನಡೆದೈತಿ ಸರ್. ನಿನ್ನೆ ಮಕ್ಕಳು ಈರಪ್ಪಗೆ 2 ಜನ ಮನೆ ಕಟ್ಟಿದ್ದೆ ಶಾಂತಿನಗರದಲ್ಲಿ, ಹೊಸ ಮನೆ. ಏನ್ ಮಾಡದ್ ಸಾ, ಕೂತು ಬಗೆಹರಿಸ್ಕೊಳ್ಳೋದಕ್ಕೆ ಜೀವನೇ ತೆಗೆದ್ಬಿಟ್ರಲ್ಲ. ಜೀವ ತೆಗೆದ್ರು. ನಿನ್ನೆ ಕೋರ್ಟ್ಗೆ ಹೋಗಿ ಬಂದು ಈಗ ಅನಾಹುತ ಮಾಡ್ಯಾರ. ಇನ್ಬಿಟ್ಟೆ ಬಂದು ಇದು ಮಾಡ್ರೆ ಹೊರ್ತು ಅದು ಅವನು ಹುಲ್ಲಾಕಿ ಸುಟ್ಕೊಳಕ್ಕೆ ಹುಡುಗನ, ಸಣ್ಣ ಹುಡುಗನ. ಈ ಹುಲ್ಲಲ್ಲಿ ಏನ್ ದೊಡ್ಡದ ಹುಲ್ಲು, ಮರವ, ಸೌದೆ ಕತ್ಕೊಳಕ್ಕೆ. ನಿಮ್ಮ ಹೆಸರು? ನಮ್ಮ ಹೆಸರು ನಂಜಯ್ಯ.